ವೆಲ್ಕಮ್ ಬ್ಯಾಕ್. ಇದ್ದಂಥ ಏಕೈಕ ರಾಜ್ಯವನ್ನು ಕಳೆದುಕೊಂಡ ಸಿಪಿಎಂ 10 ವರ್ಷಗಳ ಬಳಿಕ ಕೇರಳ ಕಾಂಗ್ರೆಸ್ ವಶಕ್ಕೆ ಹೋಗಿದೆ. ಕೇರಳದಲ್ಲಿ LDFಗೆ ಹೀನಾಯ ಸೋಲು ಎದುರಾಗಿರೋದು. ಭಾರತದ ಯಾವ ರಾಜ್ಯದಲ್ಲೂ ಎಡರಂಗದ ಸರ್ಕಾರವಿಲ್ಲ. ಕಮ್ಯುನಿಸ್ಟ್ ಪಕ್ಷ ಅಧಿಕಾರ ಇದ್ದಂಥ ಏಕೈಕ ರಾಜ್ಯ ಕೇರಳ. 2021ರಲ್ಲಿ ಪಿಣರಾಯಿ ಜನಪ್ರಿಯತೆಯಿಂದ 99 ಸ್ಥಾನದಲ್ಲಿ ಗೆಲುವು. ಪಿಣರಾಯಿ ವಿರೋಧಿ ಅಲೆಯಿಂದ ಈ ಬಾರಿ ಅತಿ ದೊಡ್ಡ ಹೊಡೆತ. ಹಾಲಿ ಶಾಸಕರಿಗೆ ಪಿಣರಾಯಿ ಟಿಕೆಟ್ ನೀಡದೇ ಇರುವಂತಹ ಆರೋಪವೇ ಒಂದು ಕಡೆ ಮುಳ್ಳಾಯ್ತಾ? ಇದರಿಂದ LDF ಪಕ್ಷದಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇತ್ತು. ಹಾಗಾಗಿ 1969ರಿಂದ ಈವರೆಗೆ ಕೇರಳಂ ಸೇರಿ ಕೆಲ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ. ಆದರೆ ಕೇರಳಂನಲ್ಲಿ ಅಧಿಕಾರದಲ್ಲಿದ್ದಂಥ CPM 2026ರಲ್ಲಿ ಸೋಲು. ಕೇರಳಂನಲ್ಲಿ ಪಕ್ಷದ ಮೇಲೆ ಪ್ರಭುತ್ವವನ್ನು ಸಾಧಿಸಿದ್ದ ಪಿಣರಾಯಿ ವಿಜಯನ್ ಪಶ್ಚಿಮ ಬಂಗಾಳದ ಈ ಬಾರಿ CPM 1 ಸ್ಥಾನ ಗೆದ್ದಿದೆ. 2021ರಲ್ಲಿ 1 ಸ್ಥಾನ ಗೆಲ್ಲದ ಪಕ್ಷಕ್ಕೆ ಈ ಬಾರಿ 1 ಸ್ಥಾನ. ನೋಡಿ, ಇದೇ ಆಶ್ಚರ್ಯ. ತಮಿಳುನಾಡಿನಲ್ಲಿ DMK ಮೈತ್ರಿಕೂಟದ ಬೆಂಬಲದೊಂದಿಗೆ CPM ಜಯ ಸಾಧಿಸಿರೋದು. ಅಲ್ಲೂ ಕೂಡ ನಮಗಿಲ್ಲಿ ಪ್ರಮುಖವಾಗಿ ಕಾಡುವಂಥ ಪ್ರಶ್ನೆ, ಯಾರಿಗೆ ಎಷ್ಟು ಸ್ಥಾನ? ಹಾಗಾದರೆ ನೋಡಿ, ಇಲ್ಲಿ ಕಾಂಗ್ರೆಸ್ಗೆ 63 ಆದರೆ CPMಗೆ 26. ಆಶ್ಚರ್ಯ ಅನಿಸುತ್ತೆ. IUML 22, CPI 8, KEC 7, RSP 3, BJP 3, RJD 1, RMPOI 1, KEC 1, CMPKSP 1, ಇನ್ನು ಇತರೆ 4. ನೋಡಿ, ಎಡರಂಗವನ್ನು ಮಣಿಸಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು. ಇದು ಸತತ 10 ವರ್ಷಗಳ LDF ಆಡಳಿತಕ್ಕೆ ತೆರೆ. ಕಾಂಗ್ರೆಸ್ ತೆಕ್ಕೆಗೆ ಮತ್ತೊಂದು ರಾಜ್ಯ ಸೇರ್ಪಡೆ. ಇನ್ನು ಜಯಕ್ಕಂಗಾದ್ರೆ ಏನೆಲ್ಲ ಕಾರಣ ಇರ್ಬೋದು? ಈ ವಿಜಯ ಸಾಧಿಸೋದಕ್ಕೆ ಏನೆಲ್ಲ ರೀಸನ್ ಇರ್ಬೋದು ಅಂದರೆ, ನೋಡಿ, ಸತತ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯ ಬಿಸಿಯನ್ನು LDF ಎದುರಿಸಲೇಬೇಕಾಯಿತು. ಇದನ್ನು ಸಮರ್ಥವಾಗಿ ನಿಭಾಯಿಸೋದ್ರಲ್ಲೆಲ್ಲ ಒಂದು ಕಡೆ ಎಡವದಂಗಾಯಿತು. ಇನ್ನು ಶಬರಿಮಲೆ ಪ್ರಕರಣವನ್ನು CPM ಸರ್ಕಾರ ನಿರ್ವಹಿಸಿದಂಥ ರೀತಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ತಂತು. ಇನ್ನು ಹೆಚ್ಚು ಶಿಕ್ಷಿತರ ನಾಡಿನಲ್ಲಿ ಅಗತ್ಯ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವೈಫಲ್ಯ ಸರ್ಕಾರಕ್ಕೆ ಮುಳುವಾಗಿರಬಹುದು. CPM ತಳಮಟ್ಟದ ಕಾರ್ಯಕರ್ತರ ಪ್ರಮಾಣ ಕುಸಿತ, ಮತದಾರರಲ್ಲಿ ಮತಗಟ್ಟೆಗೆ ತರುವಲ್ಲಿ ವಿಫಲ, ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವ ಕುರಿತ CPM ನಾಯಕರ ಹೇಳಿಕೆಯಿಂದ ಸರ್ಕಾರಕ್ಕೆ ಡ್ಯಾಮೇಜ್, ಇದು ಧಕ್ಕೆ ತಂತು. LDF ವಿರುದ್ಧ ಕಾಂಗ್ರೆಸ್ ಸೇರಿದಂತೆ UDF ನಾಯಕರ ಯೋಜಿತ ಪ್ರಚಾರ ಫಲ ಕೊಡ್ತು. LDF ಸರ್ಕಾರದ ವೈಫಲ್ಯ ಜನರಿಗೆ ಮುಟ್ಟಿಸುವಲ್ಲಿ UDF ನಾಯಕರು ಯಶಸ್ವಿಯಾದರು. ಪ್ರಣಾಳಿಕೆಯಲ್ಲಿ ಹಲವು ಗ್ಯಾರಂಟಿ, ಕಲ್ಯಾಣ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಾಂಗ್ರೆಸ್ನಿಂದ ಪ್ರಸ್ತಾಪಿಸಲಾಯಿತು. ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇದೆಯಲ್ಲ, ಇದು ಪಕ್ಷಗಳಿಗೆ ಬಂದುಬಿಟ್ರೆ ಅದು ದೊಡ್ಡ ಹೊಡೆತ ನಿಲ್ಲುತ್ತೆ. ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಕೆಲಸಗಳನ್ನು ಮಾಡಿದ್ರೂ ಉಳಿಸ್ಕೊಳ್ಳೋದು ಕಷ್ಟ. ಒಂದು ವೇಳೆ ಸಮರ್ಥವಾಗಿ ನಿಭಾಯಿಸಲಿಲ್ಲ ಅಂದರೆ ಅದು ಮತ್ತಷ್ಟು ಕಷ್ಟ ತಂದೊಡುತ್ತೆ. ಅದೇ ಇಲ್ಲ ಆಗಿದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೇರಳಂನಲ್ಲಿ ನೋಡಿ, ಸತತ 10 ವರ್ಷಗಳ ಆಡಳಿತ ವಿರೋಧಿ ಅಲೆ, ಪಕ್ಷದ ನಾಯಕರ ಧರ್ಮ ವಿರೋಧಿ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಅದು ಕೂಡ ಭಾರಿನೇ ಎಫೆಕ್ಟ್ ಮಾಡ್ತು. ಈ ಬಾರಿ ಸಚಿವರ ವಿರುದ್ಧದ ಭ್ರಷ್ಟಾಚಾರದ ಆರೋಪ, ಯುವ ಸಮೂಹಕ್ಕೆ ಅಗತ್ಯ ಉದ್ಯೋಗ ಸೃಷ್ಟಿಸುವಲ್ಲಿ ವೈಫಲ್ಯ, ಇನ್ನು ಮಹಿಳೆಯರ ಪ್ರವೇಶ, ಅದರಲ್ಲೂ ಕೂಡ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿವಾದದಲ್ಲಿ ಸರ್ಕಾರದ ಜನವಿರೋಧಿ ನಿಲುವು ಎಡಪಕ್ಷಗಳಿಗೆ ಮುಳುವಾದರೆ ಇದರ ಲಾಭ ಪಡೆದು ಒಗ್ಗಟ್ಟಿನಿಂದ ಕಾಂಗ್ರೆಸ್ ನೇತೃತ್ವದ UDF ಕೂಟ ಹೋರಾಡಿದ ಕಾರಣ ಈಗ ಜಯ ಒಲಿದು ಬಂದಿದ್ರೂ ಅಚ್ಚರಿಯಿಲ್ಲ. ಈ ರೀತಿಯಾದಂಥ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಘೋಷಿಸಿದ್ದ ಕರ್ನಾಟಕದ ಮಾದರಿ ಹಲವು ಗ್ಯಾರಂಟಿ ಯೋಜನೆಗಳು ಕೂಡ ಪಕ್ಷಕ್ಕೆ ಭಾರಿ ನೆರವಾಗಿವೆ. ಇನ್ನು ನೆರೆ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಅಲ್ಲಿನ ಜನತೆಗೂ ಗೊತ್ತಿರುತ್ತೆ. ಹಾಗಾಗಿ ಇದು ಕೂಡ ಮ್ಯಾಟರ್ ಆಗುತ್ತೆ. ಇನ್ನು BJP ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವದ ಪ್ರಚಾರ ರಾಜ್ಯದೆಲ್ಲೆಡೆ ಪಕ್ಷದ ಮತಗಳನ್ನು ಹೆಚ್ಚಿಸುವಲ್ಲಿ ಮತ್ತು ವಿಧಾನಸಭೆಯಲ್ಲಿ ಖಾತೆ ತೆರೆಸುವಲ್ಲಿ ಪಕ್ಷಕ್ಕೆ ಭಾರಿ ನೆರವಾಗಿದೆ. ಈಗ ಪ್ರಮುಖವಾಗಿ ನೋಡೋದಾದರೆ, ಭಾರತದ ಎಲ್ಲೂ ಇದೀಗ ಎಡರಂಗದ ಸರ್ಕಾರವೇ ಇಲ್ಲದಂತಾಗಿದೆ. ಕೇರಳದಲ್ಲಿ ಎಡರಂಗದ ಸೋಲಿನೊಂದಿಗೆ ದೇಶದ ಎಲ್ಲೂ ಕೂಡ ಎಡಪಕ್ಷಗಳ ಸರ್ಕಾರ ಅಸ್ತಿತ್ವದಲ್ಲೇ ಇಲ್ಲದಂತಾಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಕಳ್ಕೊಂಡಿದೆ. ಈ ರೀತಿ ಆಗಿದ್ದು 50 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಅಂದರೆ 1977ರಿಂದ ಆರಂಭವಾಗಿ ಈವರೆಗೆ ದೇಶದ ಎಲ್ಲಾದರೂ ಒಂದು ಕಡೆ ಎಡರಂಗ ಸರ್ಕಾರ ಇರ್ತಾ ಇತ್ತು. ಈಗ 50 ವರ್ಷಗಳ ಬಳಿಕ ಎಲ್ಲೂ ಇಲ್ಲದಂತಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 1977ರಿಂದ 2011ರವರೆಗೆ ಸತತ 34 ವರ್ಷ ಅಧಿಕಾರ ನಡೆಸಿತ್ತು. ಆದರೆ ಈಗ ಖಂಡಿತವಾಗ್ಲೂ ಇಲ್ಲ ಆ ಪರಿಸ್ಥಿತಿ. ಹಾಗಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್. ಇನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ, ಎಡರಂಗವನ್ನು ಮಣಿಸಿ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ. ಆದರೆ ಭಾರತದಲ್ಲಿ ಎಲ್ಲೂ ಇದೀಗ ಎಡರಂಗ ಸರ್ಕಾರವೇ ಇಲ್ಲದಂತ ಆಗ್ಬಿಟ್ಟಿದೆ ಅಲ್ವಾ? ಹೆಂಗೆ ಇದು ಪರಿಸ್ಥಿತಿ? ಏನೆಲ್ಲ ಮೈನಸ್ ಪಾಯಿಂಟ್ಸ್ನ ಎದುರಿಸಬೇಕಾಯ್ತು ಇಲ್ಲಿನ ಸಿಚುವೇಶನ್ ಗಮನಿಸೋದಾದ್ರೆ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.